ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಪೌಲನು ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆಯ 3ನೇ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನೋಡಿಕೊಳ್ಳೋಣ. ಸಭಾಧ್ಯಕ್ಷನೆಂದರೆ ನಿಜವಾದ ಅರ್ಥ. ಮೇಲ್ವಿಚಾರಕನು, ಹಿರಿಯನು, ಸಭಾಧ್ಯಕ್ಷನು ಎಂಬ ಪದಗಳು ಎಂಥ ಪದಗಳೆಂದು ಎಣಿಕೆ. ಸಮಾನಾರ್ಥಕ ಪದಗಳು. ಒಳ್ಳೆಯ ಕೆಲಸವನ್ನು ಅಪೇಕ್ಷಿಸುವವನು ಅಂದರೆ ಏನು? ಅಂದರೆ ತಾನು ಸಭೆಯ ಸೇವೆಯನ್ನು ಮಾಡುವ ಅವಕಾಶಕ್ಕಾಗಿ ಆಸೆ ಪಡುವವನು. ಸಭಾಧ್ಯಕ್ಷನಲ್ಲಿರಬೇಕಾದ ಗುಣಲಕ್ಷಣಗಳಾವುವು? ಸಭಾಧ್ಯಕ್ಷನು ದೋಷಾರೋಪಣೆ ಇಲ್ಲದವನು, ಏಕಪತ್ನಿಯುಳ್ಳವನು, ಮದ್ಯಾಸಕ್ತಿ ಇಲ್ಲದವನು, ಜಿತೇಂದ್ರಿಯನು, ಮಾನಸ್ಥನು, ಅತಿಥಿ ಸತ್ಕಾರ ಮಾಡುವವನು, ಬೋಧಿಸುವುದರಲ್ಲಿ ಪ್ರವೀಣನು ಆಗಿರಬೇಕು. ಸಭಾಧ್ಯಕ್ಷನು ಹೇಗಿರಬೇಕು? ಅವನು ಕುಡಿದು ಜಗಳವಾಡುವವನು, ಹೊಡೆದಾಡುವವನು ಆಗಿರಬಾರದು. ದ್ರವ್ಯಾಶೆ ಇಲ್ಲದವನು ಅಂದರೆ ಏನು? ಅಂದರೆ ಹಣದಾಸೆ ಇರಕೂಡದು. ಸಾತ್ವಿಕನು ಅಂದರೆ ಏನು? ನ್ಯಾಯವಂತನು. ಸ್ವಂತ ಮನೆಯನ್ನು ಆಳುವುದಕ್ಕೆ ತಿಳಿಯದವನು ಏನನ್ನು ಆಳುವುದಕ್ಕೆ ಶಕ್ತನಾಗಲಾರನು. ದೇವರ ಸಭೆಯನ್ನು. ಯಾರು ಹೊಸದಾಗಿ ಸಭೆಯಲ್ಲಿ ಸೇರಿದವನಾಗಿರಬಾರದು. ಸಭಾಧ್ಯಕ್ಷನು. ಸಭಾ ಸೇವಕನಲ್ಲಿರಬೇಕಾದ ಅರ್ಹತೆಗಳಾವುವು? ಅವನು ಗೌರವವುಳ್ಳವನಾಗಿರಬೇಕು. ಅವನು 2 ಮಾತಿನವನು, ಮದ್ಯನಿರತನು, ನೀಚ ಲಾಭವನ್ನು ಅಪೇಕ್ಷಿಸುವವನು ಆಗಿರಬಾರದು. ಕರ್ತನಾದ ಯೇಸುವು ಏನೆಂದು ಕರೆಸಿಕೊಂಡಿದ್ದಾನೆ? ಸೇವಕನೆಂದು. ಸಭಾ ಸೇವಕನೆಂದರೆ ಯಾರು? ಸಭೆಯಲ್ಲಿ ಕೆಲಸ ಮಾಡುವವನು. ನಂಬಿಕೆಯ ಸತ್ಯಾರ್ಥ ಅಂದರೇನು? ಕ್ರಿಸ್ತನ ಸುವಾರ್ತೆಯ ಪ್ರಕಟಣೆ. ಅಪೊಸ್ತಲರ ಬೋಧನೆ ಎಂದರೇನು? ಆದಿ ಸಭೆಯ ನಂಬಿಕೆಯ ಸೂತ್ರ. ಸಭಾ ಸೇವಕಿಯರು ಹೇಗಿರಬೇಕು? ಗೌರವವುಳ್ಳವರಾಗಿರಬೇಕು. ಚಾಡಿ ಹೇಳುವವರಾಗಿರದೆ ಮದ್ಯಾಸಕ್ತಿ ಇಲ್ಲದವರಾಗಿ ನಂಬಿಗಸ್ತರಾಗಿರಬೇಕು. ಸಭಾ ಸೇವಕರಿಗೆ ಎಷ್ಟು ಪತ್ನಿಯರಿರಬೇಕು? ಏಕಪತ್ನಿ. ಸಭಾ ಸೇವಕರೆಂದರೆ ಮೂಲತಃ ಎಂತಹ ಉದ್ಯೋಗ? ಆತ್ಮೀಕ ಉದ್ಯೋಗ. ಬೇಗನೆ ನಿನ್ನ ಬಳಿಗೆ ಬರುವೆನೆಂದು ಪೌಲನು ತಿಮೋಥೆಯನಿಗೆ ಹೇಳುವಾಗ ಅವನು ಎಲ್ಲಿದ್ದನು? ಪೌಲನು ಮೆಕೆದೋನ್ಯದಲ್ಲಿ, ತಿಮೋಥೆಯನು ಎಫೆಸದಲ್ಲಿ ಇದ್ದರು. ಮೊದಲನೇ ತಿಮೋಥೆಯ ಪತ್ರಿಕೆಯ ಮುಖ್ಯ ವಚನ ಯಾವುದು? ಮೊದಲನೇ ತಿಮೋಥಿ 3ನೇ ಅಧ್ಯಾಯ 15ನೇ ವಚನ. ಪೌಲನು ತಿಮೋಥೆಯನಿಗೆ ಈ ಪತ್ರಿಕೆ ಏಕೆ ಬರೆದಿದ್ದಾನೆ? ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿ ಗೊತ್ತಾಗಬೇಕೆಂದು ಈ ಪತ್ರಿಕೆ ಬರೆದಿದ್ದಾನೆ. ಯಾವ ಕಾರ್ಯ ಈಗಲೂ ನಡೆಯುತ್ತಾ ಇದೆ? ಅನ್ಯಜನರಲ್ಲಿ ಪ್ರಸಿದ್ಧಿ ಮಾಡಲ್ಪಟ್ಟನು ಎನ್ನುವ ಕಾರ್ಯ ಈಗಲೂ ನಡೆಯುತ್ತಾ ಇದೆ. ಲೋಕದಲ್ಲಿ ಅನೇಕರು ಏನು ಮಾಡುತ್ತಾರೆ? ಕ್ರಿಸ್ತನನ್ನು ರಕ್ಷಕನನ್ನಾಗಿ ನಂಬುತ್ತಾರೆ. ಈಗ ಕ್ರಿಸ್ತನು ಎಲ್ಲಿದ್ದಾನೆ? ದೇವರ ಬಲಗಡೆಯಲ್ಲಿದ್ದಾನೆ. ಯಾರು ಬರುತ್ತಾರೆಂದು ಪೌಲನು ಎಚ್ಚರಿಸುತ್ತಾನೆ? ಸದ್ಧರ್ಮವನ್ನು ಕೆಡಿಸುವವರು. ಯಾವುದಕ್ಕೆ ಪ್ರಯಾಸ ಪಡಬೇಕೆಂದು ಪೌಲನು ಬೋಧಿಸುತ್ತಾನೆ? ಸದ್ಭಕ್ತನಾಗುವುದಕ್ಕೆ. ಕ್ರಿಸ್ತನು ಹೇಗೆ ಪ್ರತ್ಯಕ್ಷನಾದನು? ಶರೀರಧಾರಿಯಾಗಿ. ಕ್ರಿಸ್ತನು ಎಲ್ಲಿ ಪ್ರಸಿದ್ಧಿ ಮಾಡಲ್ಪಟ್ಟನು? ಅನ್ಯ ಜನರಲ್ಲಿ. ನಾವು ಏನನ್ನು ಒಪ್ಪಿಕೊಳ್ಳುತ್ತೇವೆ? ದೇವಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥವು ಗಂಭೀರವಾದದ್ದೆಂದು ಒಪ್ಪಿಕೊಳ್ಳುತ್ತೇವೆ. ನನಗೆ ಯಾವ ನಿರೀಕ್ಷೆ ಉಂಟೆಂದು ಪೌಲನು ಹೇಳುತ್ತಾನೆ? ಬೇಗನೆ ನಿನ್ನ ಬಳಿಗೆ ಬರುವೆನೆಂದು ನನಗೆ ನಿರೀಕ್ಷೆ ಉಂಟೆಂದು ಪೌಲನು ಹೇಳುತ್ತಾನೆ. ಸಭಾಧ್ಯಕ್ಷನು ಮಕ್ಕಳನ್ನು, ಮನೆಯವರನ್ನು ಏನು ಮಾಡಬೇಕು? ಚೆನ್ನಾಗಿ ಆಳುವವನಾಗಿರಬೇಕು.